ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ನೋಡ್ರಿ ನವರಾತ್ರಿ 2ನೇ ದಿವಸ ನವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಂದ್ರಸೀನಿ ನೋಡ್ರಿ. ನೀರು ಕುಡಿಸಿದೆ, ಗಟ್ಟು ನೀರು ಕುಡಿದು ಬಿಸಿ ಬಿಸಿ ನೀರು ಹಾಕಿದ್ನೆಲ್ಲ, ಹಂಗಾಗಿ ಈಗ ಮನೆ ಕೆಲಸ ಎಲ್ಲ ಆಯಿತು. ಟೈಮ್ ಬಂದು 6 ಗಂಟೆ ಆಯಿತು ಕರೆಕ್ಟ್. ಈಗ ನಮಿತಾ ಸ್ನಾನಕ್ಕೆ ಹೋಗ್ಯಾಳ ನೋಡ್ರಿ. ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಆಯಿತು, ಎಲ್ಲ ಕೆಲಸ ಆಯಿತು. ಈಗ ಸ್ನಾನ ಮಾಡಿಕೊಂಡು ದೀಪ ಹಚ್ಚಬೇಕು, ದೇವರಿಗೆ ಪೂಜೆ ಮಾಡ್ಕೋಬೇಕು. ನಮಿತಾ ಹೋಗ್ಯಾಳ ಈಗ. ಅಕ್ಕಿದಾದ್ಗುಟ್ಲೆ ನಾನು ಹಾಗೆ ಬ್ಯಾಕ್ ಕ್ಯಾಮ್ರಾದಿಂದ ಇವಾಗ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಾಕತ್ತೀನಿ. ನೋಡ್ಬೋದು, ದೀಪ ಇನ್ನೂ ಉರಿತಾ ಐತಿ, ಕಾಮಾಕ್ಷಿ ದೀಪ. ಹೂ ತೊಗೊಂಬ ಅಂಥೇಳಿ ನಮ್ಮ ಮನೆಯವ್ರಿಗೆ ತರ್ತೀನಿ ಅಂದಾರ. ನಾನು ಸ್ನಾನ ಮಾಡಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ರೆಡಿಯಾಗಿ ಕುಂತಾಳ, ನಿದ್ದಿಲ್ಲ ಏನಿಲ್ಲ, ಮಧ್ಯಾಹ್ನ ಮಲ್ಕೊತಾನೇ ಇಲ್ಲ. ಈಗ ನಮಿತ ಸ್ಕೂಲಿಗೆ ಹೋಗ್ತಾ ಇಲ್ಲಲ್ಲ, ಹಾಗಾಗಿ ಮಲ್ಕೊಳೋದೇ ಇಲ್ಲ. ಕಣ್ಣು ಕೆಂಪಗಾಗ್ಯಾವ ನೋಡ್ರಿ. ಬೆಳಿಗ್ಗೆನೂ ಲೇಟ್ ಆಗಿದ್ದಾಳೆ ಇವತ್ತು. ಏನವ? ರಾತ್ರಿನೂ ಲೇಟು. ನಮ್ಮ ತಂಗಿಯರು ಬಂದಿದ್ರು ನಿನ್ನೆ, ಅವರು ಹೋಗೋದು ಒಂದು 11-11:30 ಆಯಿತು. ಹಾಗಾಗಿ ಲೇಟಾಗಿ ಮಕ್ಕೊಂಡಾಳ, ಲೇಟಾಗಿ ಎದ್ದಾಳ. ಆದ್ರೂ ನಿದ್ದೆ ಆಗಿಲ್ಲ ಆಕೆಗೆ. ನಿದ್ದೆ ಬೇಕು. ನನಗೂ ಕಣ್ಣು ಉರಿತಾವ, ನಿದ್ದಿಲ್ಲ ಏನಿಲ್ಲ. ಈಕೆ ಮಕ್ಕೊಂಡ್ರೆ ನಾನು ಮಕ್ಕೊತೀನಿ, ಇಲ್ಲಾಂದ್ರೆ ಇಲ್ಲ. ಆಕೆ ನಮ್ಮ ತಂಗಿಗಿನೂ ಬಾ ಅಂತಂದು ಹೇಳಿದೆ. ಹುಡುಗರು ಎರಡು ಈಗ ಮಕ್ಕೊಂಡವಂತ ನೋಡ್ರಿ. ನಾನು ಸ್ನಾನಕ್ಕೆ ಹೋಗ್ಬೇಕಂದ್ರೆ ಮಕ್ಕೊಂಬಿಟ್ರೆ ಯಾವಾಗ ಎದ್ದೇಳ್ತಾರ ಗೊತ್ತಿಲ್ಲ. ನೋಡ್ತೀನಿ, ಆದ್ರೆ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಅಂದ್ಲು. ನನಗೆ ಬಾ ಅಂತಾಳೆ. ಇಲ್ಲಿ ನಾನು ಪೂಜೆ ಗೀಜೆ ಮಾಡಿ ಅಲ್ಲಿಗೆ ಹೋಗ್ಬೇಕಂದ್ರೆ 8 ಗಂಟೆ ಆಗುತ್ತೆ. ಅದಕ್ಕೆ ಮನೆ ಬಿಟ್ಟು ಏನು ಹೋಗೋದು, ಹಬ್ಬದ ದಿವಸ ಅಂಥೇಳಿ ನೀನು ಬಾರವ ಅಂತಂದಿನಿ. ಆಕೆ ನಾನು ಕರಿತಾಳೆ, ನಾ ಆಕಿನ ಕರಿತೀನಿ. ಹಿಂಗೆ ನೋಡ್ರಿ. ಏನವ್ಯಾ? ಏನು? ಅವರೆಲ್ಲರೂ ಬಂದ್ರೆ ಈಗ ನನಗೆ ಖುಷಿ, ಹೌದಿಲ್ಲ? ಬಕ್ಕೊಂದು ಕುತ್ಕೊಂಡ್ಬಿಡ, ಹಂಗೆ ಸೊಪ್ಪದ ಮೇಲೆ ಹಿಂದಕ್ಕೆ ಸರಿದು ದುಬ್ಬ ಸೊಂಟ ಹಚ್ಕೊಂಡು ಕುಂದ್ರಬೇಡ. ಆಯಿತು. ನೋಡ್ರಿ, ಒಳಗೊಮ್ಮೆ ಬಂತು. ಇಲ್ಲ, ಆಗಿತ್ತದು. ತುಪ್ಪ ಹಚ್ತಾರೆ ನೋಡ್ರಿ.
ಚಕ್ಲಿ ದೊಡ್ಡದು. ನೋಡ್ರಿ ಅದು ಯಾರ್ದದು ಮಮ್ಮಿ ಪಾಪಿ ಫ್ರೆಂಡ್ಸ್ ನೋಡ್ರಿ, ಈಗ ನಮಿತಾ ಹೆಸರು ಬೇಳೆ ಮತ್ತು ಅಕ್ಕಿನ ಹಾಕ್ಕೊಂಡು 2 ಗ್ಲಾಸ್ ಹಾಕಿ ತೊಳೆದು ಕೊಡತ್ತಾಳ. ನಾ ತೊಳಿತೀನಿ ಅಂತಂದು ಅದಕ್ಕೆ ಈಗ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ತೀನಿ. ದೇವ್ರಿಗೆ ನೈವೇದ್ಯ ಇಡೋದು, ಆಮೇಲೆ ನಾವು ತಿಂತೀವಿ. ಮೊದಲ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ. ಹಾಗಾಗಿ ಮಾಡಿಬಿಟ್ಟು ಪೂಜೆ ಗೀಜೆ ಮಾಡಿ ನೈವೇದ್ಯ ಹಿಡಿತೀನಿ. ಆಮೇಲೆ ಯಾವಾಗಲೂ ಹಿಂಗೆ ನಮ್ಮದು, ಮುಂಚೆನೇ ನೈವೇದ್ಯ ಮಾಡ್ಕೊಂಡು ಪೂಜೆ ಮಾಡೋದಿಲ್ಲ. ಹಾಕಿದೆ ಇನ್ನೊಂದು ಗ್ಲಾಸ್ ಹಾಕು. 2 ಹಾಕಿದೆ, ಇನ್ನೊಂದು ಹಾಕು. ನಾನಿಲ್ಲಿ ಬಾದಾಮಿ ಗೋಡಂಬಿ ತೊಗೊಂಡಿರ್ತೀನಿ ಪೊಂಗಲ್ಗೆ, ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್. ಗೋಡಂಬಿ ಅಷ್ಟೇ ಹಾಕ್ತಾರೆ, ಖಾರ ಪೊಂಗಲ್ ಚೆನ್ನಾಗಿರುತ್ತೆ ಹಾಕಿದ್ರೆ. ಇಲ್ಲ ಏನು ತೆಲ್ಲಾಡ್ತದೆ? ಒಂಚೂರು ಎಣ್ಣೆ ಹಾಕ್ತೀನಿ ರೀ. ಅರಿಶಿನ ಹಾಕಿದ್ರೆ ಮತ್ತೆ ಇದು ಹಾಕೈತಿ. ನೋಡ್ರಿ ಫ್ರೆಂಡ್ಸ್, ನಾನು ಹಾಕ್ತೀನಿ ಅಂದ್ರೆ ಇಷ್ಟು ಹಾಕಿ ಮುಚ್ಚಿ 2 ಸಮ ಹಾಕಿಲ್ಲ, 2 ಸಮ ನೋಡ್ರಿ. ಚಕ್ಲಿ ತಿಂದು ಮತ್ತೆ ಕೆಮ್ಮು ಜೋರು ಮಾಡ್ಕೊಂಡು ಜಾಸ್ತಿ ತಿನ್ಬಾರ್ದು. ಮಾಡೈತೆ ಅಂತಂದ್ರೆ ಅವನ ಹೊಟ್ಟೆ ತುಂಬತಿ ಅಂದ್ರೆ ಇವ್ನು ದಪ್ಪ ಹಾಕ್ಬಿಡ್ತೇನೆ ನೋಡಂತ. ಬೇಡ ಬೇಡ, ದಪ್ಪ ಹಾಕ್ಬಿಡವು. ಅದೇ ನೋಡೈತೆ ನೋಡಿ. ನಮ್ಮ ನವ್ಯ ಹೊರಗೆ ಕುಂತಾಳ. ನಮ್ಮ ತಂಗಿ ಬಾ ಬಾ ಅಂದ್ಲ. ಮತ್ತ ದಾಲ್ ಮಾಡೀನಿ ಬಾ ಅಂತಂದ್ಲು. ಮಳೆ ಬರಾಕತ್ತೈತವ, ಮತ್ತೆ ಬರ್ತಿತ್ತವ ಅಂತಂದೆ. ಒಳ್ಳೆ ನೀನಕ್ಕೆ ನೋಡ್ರಿ. ಈಗ ಬೆಲ್ಲ ಇರು, ಬೆಲ್ಲನ ಕರಗಿಸಾಕತ್ತೀನಿ. ಸ್ವಲ್ಪ ಮಾಡ್ತೀನಿ ಸ್ವೀಟು, ಯಾಕಂದ್ರೆ ಜಾಸ್ತಿ ಮಾಡಿ ಸುಮ್ಮನೆ ತಿನ್ನಲ್ಲ.
ಅದಕ್ಕೆ ಸ್ವಲ್ಪ ಕರಗಿಸ್ತೀನಿ ಈಗ. ಯಾಕಂದ್ರೆ ಇವಾಗ ಏನಾದರೂ ಕಸ ಕಡ್ಡಿ ಇರುತ್ತೆ, ಹಾಗಾಗಿ ಕರಗಿಸಿ ಸೋಸ್ಕೊತೀನಿ. ಇಂದ ಬ್ಯಾಳಿ ಮತ್ತು ಅಕ್ಕಿ ವಿಜಲ್ ಕೂಗೈತಿ. ಹಾಲಂತರೂ ಕಾಯಿಸಿಟ್ಟಿದ್ದೀನಿ ಯಾವಾಗಲೂ. ಹಾಲು ಇಲ್ಲೇ ಇಕ್ಕಿ ಹಸಿಮೆಣ್ಸಿನ್ಕಾಯಿ ಮತ್ತೇನೇನು ಹೆಚ್ಚಕತ್ತೀವ? ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ. ಶುಂಠಿ ಹೆಂಗೆ? ಶುಂಠಿನ ಸ್ವಲ್ಪ ಇಷ್ಟು. ಹಾಂ, ಖಾರ ಪೊಂಗಲ್ ಮಾಡೋಕೆ. ನಾವೇ ಹಿಂದಕ್ಕೆ ಸರಿ ಅಕ್ಕಿ ಹೋಗ್ಬೇಕು. ಇಲ್ಲೇ ನಿಂತಾಳೆ, ಬಂದು ಹೊರಗೆ ಹೋಗಂದ್ರೆ ನೋಡ್ರಿ ಹೆಂಗೆ ಚಿರ್ತಾಳೆ. ಹೊರಗೆ ಹೋಗಂದ್ರೆ ಇಲ್ಲೇ ನಿಂದಿರ್ತಾಳೆ, ಬಂದು ಅಡುಗೆ ಮನೆಗೆ ಏನು ಮಾಡ್ತಾರೆ ಇವರಿಬ್ರು ಅಂತಂದು. ಹೌದಿಲ್ಲ? ಹಾಂ ಹಾಂ, ಚೂರು ಇದ್ರಾಗ ಅರ್ಧ, ಯಾಕಂದ್ರೆ ಸ್ವಲ್ಪ ಮಾಡಾಕತ್ತೀನಿ ಈಗಿನ ಪೂರ್ತಕ್ಕೆ. ಹಾಂ, ಬೆಲ್ಲ ಕರಗಿತ್ತು ನೋಡುವ, ಸೋಸ್ಕೊತೀನಿ ಈಗ. ಇದು ಇಲ್ಲ, ಯಾವ್ದು ದೊಡ್ಡದೈತಿ? ಇದು ಒಂದು ಚೂರು ಸಾಕು, ಇದು ಬೇಡ. ಪಲಾವ್ ಎದಕ್ಕರ ಬರ್ತೈತಿ, ತೆಗೆದಿಡ ಅಂದು ಚಿಕ್ಕದಾಗಿ, ಫುಲ್ಲು ಚಿಕ್ಕದು. ಪಾಸ್ತಾಕ ಹೆಚ್ಚಿರ್ತೀನಲ್ಲ ಅಷ್ಟೇ. ಈಗಿನ ಸೋಸ್ತೀನಿ. ಒಂದು ಪ್ಲೇಟ್ ಕೊಡ್ತಾ ನೋಡ್ರಿ, ಸಣ್ಣದು ಅಂದರೆ ಇನ್ನೂ ಒಂಚೂರು ಐತಿ ಬೆಲ್ಲ. ನಾನು ಪೂರ್ತಿ ಇದಾಗೈತೆ ಅಂತ ಮಾಡಿದ್ದೆ. ಇನ್ನೇ ಇಷ್ಟು ಉಳ್ದೈತಿ ನೋಡ್ರಿ. ಸಾಕಷ್ಟ. ಇನ್ನೊಂಚೂರು ಚಿಕ್ಕದು ಹಚ್ಬೇಕು ಶುಂಠಿ. ಇದನ್ನು ಇದಕ್ಕೆ ಹಾಕ್ತೀನಿ. ಎದಕ್ಕೆ ಒಲೆ ಹತ್ತಿಸಿ ಇದನ್ನು ಇಡ್ತೀನಿ ನೋಡಿ. ಬೆಲ್ಲ ಚೆನ್ನಾಗಿ ಕುದಿಲಿದೆ, ಇದು ವಿಸಲ್ ಹೋಗೈತಿ. ಈ ಕಡೆ ಇಳ್ಕೊತೀನಿ ಅಂದ ನೋಡ್ರಿ. ಬ್ಯಾಳಿ ಅಕ್ಕಿ ಚಲೋ ಹೊತ್ನಾಗ ಕುದ್ದೈತಿ. ಇದನ್ನು ಒಂದು ಅರ್ಧ ಸ್ವಲ್ಪ ಪೊಂಗಲ್ ಮಾಡ್ತೀನಿ, ಸ್ವೀಟ್ ಪೊಂಗಲ್. ಇನ್ನು ಮಿಕ್ಕಿದ್ದು ಖಾರ ಪೊಂಗಲ್ ಮಾಡ್ತೀನಿ. ನೋಡು ಎಷ್ಟು ಸಲ ಹೇಳ್ತಾಳೆ ಅವಕ್ಕೆ. ಹ್ಞೂ ಸಾಕು. ಹಿಂಗೆ ನೋಡ್ರಿ, ಒಂದು ಕೆಲಸ ಹಚ್ಚಿದ್ರೆ 16 ಸಲ ಕೇಳೋದು. ಹೌದು, ನಿಮ್ಮ ಮನೆಯಾಗೂ ಮಕ್ಳು ಹಿಂಗೆ, ಎಲ್ಲರ ಮನೆ ಮಕ್ಳು ಹಿಂಗೆ. ಈಗ ಅವ್ರಿಗೆ ಹಚ್ಚೋಕ್ಕಿಂತ ಎಷ್ಟು ಆವಾಜ್ ಕಿವ್ಯಾಗ ಇದನ್ನು ಹಾಕ್ಕೊಂಡಿದ್ದಿ? ಆ ಇಯರ್ಫೋನ್ ಹಾಕ್ಕೊಂಡು ಕಿವಿ ಕೇಳಲ್ಲ ಅನ್ನಂಗೆ ಮಾತಾಡ್ತಾ. ನೋಡ್ರಿ, ಇದನ್ನ ಹಾಕ್ತೀನಿ ಸ್ವಲ್ಪ ಸ್ವಲ್ಪ. ಸಾಕು. ತಿಂತೀರಿ ನೀನು? ಇಲ್ಲ. ಯಾಕೆ ಬೇಡ, ನನಗೆ ಖಾರ ಪೊಂಗಲ್ ಒಂದು ಸಾಕು. ಅದಕ್ಕೆ ಬೆಳ್ದಾಗ ಹಾಕ್ಬಿಟ್ಟೆ ನೀರ್ದಾಗ, ಅಷ್ಟೇನಾ ಪೊಂಗಲು? ಇದಕ್ಕೆ ಇನ್ನು ಇದನ್ನ ಹಾಕ್ಬೇಕು, ಒಗ್ಗರ್ನಿ. ಇದು ಇವು ತುಪ್ಪದಾಗ ಹುರಿದು ಅವನ್ನ ಹಾಕ್ಬೇಕಾ? ಈಗ ಇದಕ್ಕೆ ಬೆಲ್ಲ ಹಾಕಿದ್ವಿ, ಇದನ್ನ ಹಾಕಿವಿ, ಏಲಕ್ಕಿ ಹಾಕ್ಬೇಕು, ಹಾಲು ಹಾಕ್ಬೇಕು, ಆಮೇಲೆ ಇದನ್ನ ಹಾಕ್ಬೇಕು, ಕೊಬ್ಬರಿ ತುರಿಬೇಕು. ಕೊಬ್ಬರಿ ತುರಿ ಪೌಡ್ರ್ ತಂದಿಯಲ್ಲ, ಹಾಕ್ಬಿಡೋದನ್ನ. ಅದನ್ನ ಹಾಕಿ. ಹಸಿ ಕೊಬ್ಬರಿ ಅದನ್ನ ಹಾಕ್ಲ. ಹಾಕು, ಇವಾಗ ಟೈಮ್ ಆಗೈತಿ. ಈಗ ನೋಡ್ರಿ, ತುಪ್ಪ ಬಿಸಿಗಿಟ್ಟಿನಿ. ಸ್ವಲ್ಪ ಹಾಕ್ತೀನಿ. ಬಾದಾಮಿ ಮತ್ತು ಗೋಡಂಬಿ. ಮೊನ್ನೆ ಎಷ್ಟೊಂದು ಪಾಯಸ ಕೆಟ್ಟು ಹೋಗಿ ಮಾಡಿದ್ನಲ್ಲ ಅಮಾಸಿ ದಿವಸ, ಅದಕ್ಕೆ ಇವತ್ತು ಸ್ವಲ್ಪ ಮಾಡಾಕತ್ತೀನಿ. ನೋಡ್ರಿ, ನಾನು ಇಟ್ಕೊಳಕ್ ಬಂದಿದ್ದೆ. ಇಟ್ಕೊ, ಕೈ ಸುಟ್ಕೊ. ನೋಡಿ, ಆಹಾ ಕಮ ಅಂತೈತಿ. ಇದು ಹಿಡ್ಕೊಂಡ್ರೆ ಕೈ ಸುಟ್ಕೊಂತೀವ? ಇಲ್ಲ, ಮತ್ತೆ ಕೈ ಸುಟ್ಕೊಂತ ನೋಡ್ರಿ.
ಅಯ್ಯೋ ನೋಡ್ರಿ ಫ್ರೆಂಡ್ಸು, ಒಗ್ಗರಣೆ ಹಾಕಿದೆ. ಇದು ಗೋಡಂಬಿ ಮತ್ತು ಬಾದಾಮಿ ತುಪ್ಪ ಹುರಿದು ಹಾಕಿದೆ. ಫೋನ್ ಮಾಡಿದ್ದ ನಮ್ಮ ಎತ್ತರು, ಹಂಗಾಗಿ ಕಟ್ ಆಯಿತು ವಿಡಿಯೋ. ಈಗ ಪೊಂಗಲ್ ರೆಡಿ ಆಯಿತು. ಒಂದು ಕುದಿ ಅಯ್ಯ ಅದಕ್ಕೆ ಇದನ್ನ ಖಾರ ಪೊಂಗಲ್ಗೆ ಒಗ್ಗರಣೆ ಕೊಡ್ಬೇಕು. ಇಡು, ಏನಾಗಲ್ಲ. ಒಂದು ಸ್ವಲ್ಪ ನೀರಾಗಿನ ಮಾಡೀನಿ, ಮತ್ತು ಆಮೇಲೆ ಗಟ್ಟಿ ಹಾಕೈತಿದ್ದು ಒಂಚೂರು ಹದವಾಗಿ ಬರುತ್ತೆ. ಆಮೇಲೆ ಆರಿಂದ ವಾ ಏನವ ರೆಡಿ ಆಯಿತು. ಈಗ ಇದಕ್ಕೆ ಖಾರ ಪೊಂಗಲ್ಗೆ ಒಗ್ಗರಣೆ ಕೊಡ್ಬೇಕು ಇದ್ರಾಗ. ಇದಕ್ಕೆ ಬಿಸಿ ನೀರು ಹಾಕಿ ಇದು ಕುದಿಯೋ ನೀರು ಹಾಕಿ ಹೇಳ್ತಾಳ್ರಿ ನಾವೇ ಮಿಕ್ಸ್ ಮಾಡಾಕತ್ತೀನಿ. ಯಾಕಂದ್ರೆ ಆರಿರ್ತೈತೆಲ್ಲ ಗಂಟು ಗಂಟು ಥರ ಆಗಿರ್ತೈತಿ ಅನ್ನ ಬೇಳೆ. ಹೌದು, ನಿಮ್ಮವ್ವ ನಾಳೆ ಹೂವ ಅಂತ ಹಿಡಿಯಾಕಂದ ಆಕಿ ನಮ್ಮ ಮಮ್ಮಿ ಅಂತ ಅಲ್ಲ ಅದಕ್ಕೆ ಬಂಗಾರ ಬಟ್ಲು ನೋಡ್ರಿ ಮುದ್ದಾಡೋದು ನೋಡ್ರಿ. ಬಂಗಾರ ಬಟ್ಲು ಹನಿ ಕೇಕ್ ನೋಡ್ತೈತೆ ನಾನು ನೋಡ್ರಿ, ಅದು ಮುದ್ದಾಡ್ಸ್ಕೊಳೋದು ನೋಡ್ರಿ. ಆಕಿ ಮುದ್ದಾಡ್ಸ್ಕೊಳಕಿ ನೋಡ್ರಿ, ಆಕಿ ಮುದ್ದು ಮಾಡಕ್ಕಿ ನೋಡ್ರಿ. ಇವ್ವ ಕಡೆ ಕುಂದಾಡಿಲ್ಲ. ಇಲ್ಲಡಿ ಇಲ್ಲಡಿ ಹೆಂಗೆ ಕಡಿತಾಡಿಲ್ಲ. ಏ ನಾವೇ ನಮ್ಮ ಮಮ್ಮಿ. ಇಲ್ಲಡಿ ಇಲ್ಲಡಿ ಸರಿ ಬಂದ ನಂದು ಒಂದು ಕೈ ಇರಲಿ ಅಂತಂದ. ಅದಿಲ್ಲ ಗಂಟು ಹೊಡೆಯಲ್ಲ ಇನ್ನೂ ಸಾಕಾಗಿ ಹೋಗುತ್ತವ. ಮಾಡ್ಬಿಡ್ಬೇಕು. ಕುಕ್ಕರ್ ಬಾಯಿ ತೆಗೆದಿಟ್ವಿ ಅಂದ್ರೆ ಆರಿ ಗಂಟು ಆಗ್ಬಿಡ್ತದೆ. ಸ್ವಲ್ಪ ಹೊತ್ತು ಅಷ್ಟೇ. ಅಯ್ಯೋ ಬೀಳ್ತೀನಿ. ಇಲ್ಲ ನಮಿತ ಹೊಡಿತಾಳ. ನೋಡ್ರಿ, ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮುಂಚೆ ಪೂಜೆ ಮಾಡ್ಬೇಕಾದ್ರೆ ಬಾಳೆಹಣ್ಣು ಹಿಡಿದಿದ್ದೆ. ಈಗ ಇದನ್ನ ನೈವೇದ್ಯ ಹಿಡಿದು ಪೂಜೆನ ಮುಗಿಸಿದೆ. ಇವತ್ತಿಂದ 2ನೇ ದಿವಸದ್ದು ನವರಾತ್ರಿಯ 2ನೇ ದಿವಸದ ಹಬ್ಬ ಇಲ್ಲಿಗೆ ಮುಗೀತು. ಇವಾಗ ಊಟ ಮಾಡ್ತೀವಿ. ಟೈಮ್ ಆಯಿತು. ನಾವ್ಯಾಗ ಹೊಟ್ಟೆ ಹಸ್ತೈತಿ. ಅಯ್ಯ ಆಕಿಗೆ ಹೊಟ್ಟೆ ಹಸ್ತೈತಿ. ಊಟ ಮಾಡಿಸಿ ನಾನು ಊಟ ಮಾಡಿ ಮಕ್ಕೊತೀವಿ. ಬಾಯ್ ನಾವೇ ಬಾಯ್ ಮಾಡ. ಇಲ್ಲೇ ಎಲ್ಲಿ ಹೊಂಟ್ಲಿಕ್ಕೆ ಇಲ್ಲೇ ಇಲ್ಲಿ ನೋಡಲ್ಲ. ನೋಡಲ್ಲ ಆಕಿ ಟ್ಯಾಬ್ ಹಿಡ್ಕೊಂಡು ನಿಂತಾಳ. ಕೇಳಿಸ್ತಾನ? ಕೇಳಿಸ್ತಾ? ಕಿವಿ ಬಂದ್ ಆಗ್ಬೇಕು, ಅವಾಗ ಗೊತ್ತಾಕತಿ. ಅದನ್ನ ಬೇರೆ ಹಿಡ್ತಾಳೆ ಈಗ. ಮತ್ತೆ ಹೊರಗೆ ದೀಪ ಇದು ನೀರು ಸಿಡಿತೈತಿ. ತುಳಸಿಗೆ ಇಟ್ಟಿದ್ದು 2 ಒಂದೇ ಸೈಡ್ ಇಟ್ಬಿಟ್ಟೇನು. ಉಣ್ಣನ್ರೆ ಹಾಂ ಮಳೆ ಬರಾಕತ್ತೈತಿ ಹೊರಗೆ ನೋಡಲ್ಲ. ಇವಾಗ ತಿನ್ಸಕ್ ಕುಂತಾರ ನಮ್ಮಮ್ಮ. ನಾವೆಂಗ ಅಂತ ಚೆನ್ನಾಗಿತ್ತು ಸ್ವೀಟ್ ಪೊಂಗಲ್. ಫಸ್ಟ್ ಸ್ವೀಟ್ ತಿನ್ನಾಕತ್ತೀನಿ ನಾನು. ಇಲ್ಲ 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 ನೋಟ ಅಪ್ಪನ ಹತ್ರ ಊಟ. ಖಾರ ಪೊಂಗಲ್ ಹೆಂಗೈತಿ? ಅದು ಮಸ್ತ್ ಐತಿ.
ನನಗೆ ಬಾಯಿ ಗುಳಿ ಏನು ತಿಂದ್ರೂ ಖಾರ. ಹಾಂ, ಈಕಿಗೆ ಖಾರ ಬೇಕು. ಹಾಂ, ಗೊತ್ತಿಲ್ಲ ನೀವು. ಖಾರ ಪೊಂಗಲ್ಲ ಅಂದ್ರೆ ಹೆಂಗೆ ತಿಂತಾವ. ಸ್ವೀಟ್ ಇಡ್ತೀನಿ ನೋಡಿ. ನಿನ್ನ ಕೈಯಲ್ಲಿಯೇ ಇಟ್ಟುಕೊಂಡು ಯಾವುದು ಬೇಕು ಅಂದ್ರೆ ಹೇಗೆ ತಾಯಿ? ಎಲ್ಲೆಲ್ಲಿ ಕೊಡು 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 ತಾಯಿ. ಜ್ಞಾನ ಇದು ಧನ, ಇದು ಧನ, ಇದು ಜ್ಞಾನ. ಈಗ ಜ್ಞಾನ